ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಡೇ 2 ಇನ್ ಊಟಿ. ಆಲ್ಮೋಸ್ಟ್ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ನಾವಿವತ್ತು ಹೊರಟಿದ್ದೀವಿ ಕೂನೂರು ಕಡೆಗೆ ಬೈ ದ ಟಾಯ್ ಟ್ರೈನ್. ನಮ್ಮ ಟ್ರೈನ್ ಇದ್ದಿದ್ದು 9:15ಗೆ. ನಾವು ಒಂದು 8:45ಗೆಲ್ಲ ಸ್ಟೇಷನ್ ಹತ್ರ ಇದ್ವಿ. ಈ ಒಂದು ಸ್ಟೇಷನ್ಗೆ ಎಂಟ್ರಿ ಮತ್ತೆ ಎಕ್ಸಿಟ್ ಒಂದೇ ಕಡೆ ಇದೆ. ಸಮ್ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇತ್ತು. ಸ್ಟೇಷನ್ ಒಳಗಡೆ ಎಂಟ್ರಿ ಆದ ತಕ್ಷಣನೇ ಒಂದು ಟ್ರೈನ್ ರೆಡಿ ಇತ್ತು. ಮೇ ಬಿ ನಾವು ಹೋಗುವಂತ ಟ್ರೈನ್ ಇದೇ ಇರ್ಬೋದು ಅಂತ ಗೆಸ್ ಮಾಡಿದ್ವಿ. ಹೇಗಿದ್ರು ನಾವು ಒಂದು ಹಾಫ್ ಅನ್ ಅವರ್ ಮುಂಚೆನೆ ಸ್ಟೇಷನ್ಗೆ ಬಂದಿದ್ವಲ್ಲ, ಇನ್ನ ತುಂಬಾನೇ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಆ ಟ್ರೈನ್ ಹತ್ರ ಹೋಗಿ ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡ್ವಿ. ಈ ಒಂದು ಟಾಯ್ ಟ್ರೈನ್ ಏನಿದೆ ಇದು ಊಟಿಯ ಒಂದು ಮೇನ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಈ ಒಂದು ಟ್ರೈನ್ ಎಕ್ಸ್ಪೀರಿಯನ್ಸ್ ಜರ್ನಿಗೆ ನಾವು ತುಂಬಾನೇ ಎಕ್ಸೈಟ್ ಆಗಿದ್ದೀವಿ. ಸೊ ನೋಡೋಣ ನಾವು ಜರ್ನಿ ಮಾಡ್ತಾ ಮಾಡ್ತಾ ನಮ್ಮ ಎಕ್ಸೈಟ್ಮೆಂಟ್ ಲೆವೆಲ್ ಯಾವ ರೀತಿ ಇರುತ್ತೆ ಅಂತ. ಸೊ ನಾವು ಅನ್ಕೊಂಡ್ವಿ ಅಲ್ಲಿ ನಿಂತಿರೋಂಥ ಟ್ರೈನಲ್ಲಿ ನಾವು ಜರ್ನಿ ಮಾಡ್ತೀವಿ ಅಂತ, ಬಟ್ ಅಲ್ಲ, ಈಗ ಬರ್ತಾ ಇದೆಯಲ್ಲ ಈ ಒಂದು ಟ್ರೈನಲ್ಲಿ ನಾವು ಜರ್ನಿ ಮಾಡಿದ್ದು. ಊಟಿಗೆ ಹೊರಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ನಾವು ಮಾಡಿದ ಮೊದಲನೇ ಕೆಲಸ ಅಂದ್ರೆ ಈ ಒಂದು ಟಾಯ್ ಟ್ರೈನ್ ಟಿಕೆಟ್ ಬುಕ್ಕಿಂಗ್. ಈ ಒಂದು ಟ್ರೈನ್ ಟಿಕೆಟ್ಸ್ ನಾವು 20 ಡೇಸ್ ಮುಂಚೆನೆ ಆನ್ಲೈನ್ ನಲ್ಲಿ ಬುಕ್ಕಿಂಗ್ ಮಾಡಿದ್ವಿ. ಊಟಿಗೆ ತುಂಬಾ ಜನ ಬರೋದು ಸಮ್ಮರ್ ಅಲ್ಲಿ. ಆ ಒಂದು ಸೀಸನ್ ಅಲ್ಲಿ ಈ ಒಂದು ಟ್ರೈನ್ ಜರ್ನಿ ಮಾಡ್ತೀವಿ ಅನ್ನೋದಾದ್ರೆ ಮೋರ್ ದೆನ್ 2 ಮಂತ್ಸ್ ಮುಂಚೆನೆ ಆನ್ಲೈನ್ ಅಲ್ಲಿ ಟಿಕೆಟ್ಸ್ ನ ಬುಕ್ಕಿಂಗ್ ಮಾಡಬೇಕು ಅಂತ ಅನ್ಸುತ್ತೇನೋ. ಆನ್ ಸ್ಪಾಟೇ ಹೋಗಿ ನೀವು ಟಿಕೆಟ್ಸ್ ನ ಬುಕ್ ಮಾಡ್ತೀರಾ ಅನ್ನೋದಾದ್ರೆ ಅದು ನಥಿಂಗ್ ಪಾಸಿಬಲ್ ಅಂತಾನೆ ಹೇಳ್ಬೋದು. ನಮಗೆ 2 ವಿಂಡೋ ಸೀಟ್ ಟಿಕೆಟ್ ಸಿಕ್ಕಿತ್ತು. ಸೊ ಪಕ್ಕನೆ ಒಂದು ಸೀಟಲ್ಲಿ 4 ಜನ ಕೂತ್ಕೋಬೋದಿತ್ತು. ಇನ್ನೊಂದು ಕೂಡ ತುಂಬಾ ಹತ್ರದಲ್ಲೇ ಇತ್ತು, ಅದು ಕೂಡ ವಿಂಡೋ ಸೀಟೇ. ಸೊ ವಿಂಡೋ ಸೀಟ್ ಬೇರೆಯವ್ರಿಗೆ ಏನಕ್ಕೆ ಬಿಡಬೇಕು ಅಂತ ಹೇಳ್ಬಿಟ್ಟು ಹಸ್ಬೆಂಡು ಸ್ಕಂದನ ಕರ್ಕೊಂಡು ವ್ಯೂ ಚೆನ್ನಾಗಿರುತ್ತೆ ಅವನಿಗೆ ತೋರ್ಸೋಣ ಅಂತ ಹೇಳಿ ಅಲ್ಲಿ ಕೂತ್ಕೊಂಡ್ರು. ಹಾಗೆ ಇದು ಸ್ಕಂದನ ಫಸ್ಟ್ ಟ್ರೈನ್ ಜರ್ನಿ. ಈ ಒಂದು ಟ್ರೈನ್ ಟಿಕೆಟ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಪರ್ ಹೆಡ್ ಬಂದು 150 ರುಪೀಸ್ ಇರುತ್ತೆ. ಗೊತ್ತಿಲ್ಲ, ಕೆಲವೊಂದು ಸೀಸನ್ ಅಲ್ಲಿ ವೇರಿಯೇಷನ್ ಆದ್ರೂ ಆಗಬಹುದು. ಟ್ರೈನ್ ನ ಎಲ್ಲಾ ವಿಂಡೋಸ್ಗಳು ಕೂಡ ಓಪನ್ ಇರುತ್ತೆ, ವ್ಯೂಸ್ ಎಲ್ಲ ಚೆನ್ನಾಗಿ ಕಾಣ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅದರಲ್ಲಿ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಹಾಗೆ ನಾವು ಟ್ರಾವೆಲ್ ಮಾಡ್ತಿದ್ದಂತ ಟ್ರೈನ್ ಅಲ್ಲೇ ಒಬ್ರು ಪರಿಚಯ ಆಯ್ತು. ಅವ್ರು ಎಂಟರ್ ಆಗಿದ ತಕ್ಷಣನೇ ಅನ್ಕೊಂಡೆ ಇವ್ರನ್ನೆಲ್ಲೋ ನೋಡಿದಿನಲ್ಲ ಅಂತ. ಬಟ್ ಒಬ್ರು ತರನೇ ತುಂಬಾ ಜನ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೇಳಲಿಕ್ಕೆ ಹೋಗಿಲ್ಲ. ಹಾಗೆ ಮಾತಾಡ್ತಾ ನಾನು ಹೇಳ್ಬೇಕಾದ್ರೆ ನಿಮ್ಮನ್ನೆಲ್ಲೋ ನೋಡಿದೀನಿ ಅಂತ ಹೇಳ್ಬೇಕಾದ್ರೆ ಅವ್ರ ಜೊತೆ ಇದ್ದಂತ ಅವ್ರ ಕಸಿನ್ಸ್ ಹೇಳಿದ್ರು ಇವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಾರೆ ಅಮ್ಮ ಮಗಳು ಅಂತ ಹೇಳಿ. ಸೊ ಅವಾಗ ಅನ್ನಿಸ್ತು, ಹೌದು ನೋಡಿದೀನಿ ಇವ್ರನ್ನ. ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ವಿಡಿಯೋಗಳು ಸುಮಾರು ವೈರಲ್ ಆಗಿದೆ. ಸೊ ಶಿ ಇಸ್ ಪ್ರಿಟಿ ಫೇಮಸ್ ಇನ್ ಇನ್ಸ್ಟಾಗ್ರಾಮ್, ಬಿಂದು ಅಂತ. ನೀವು ಕೂಡ ನೋಡಿರ್ತೀರಾ, ಅಮ್ಮ ಮಗಳು ಕಾಮಿಡಿ ವಿಡಿಯೋಸ್ನ ಸಖತ್ತಾಗಿ ಮಾಡ್ತಾರೆ. ನಾನು ಕೂಡ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ಒಂದಷ್ಟು ವಿಡಿಯೋನ ಅವ್ರ ಹತ್ರ ಶೂಟ್ ಮಾಡಿಸ್ಕೊಂಡೆ. ರಿಯಲಿ ಸಚ್ ಅ ನೈಸ್ ಪರ್ಸನ್. ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ನಾವು. ಒಂದು ಫೋಟೋ ಕೂಡ ತಗೊಳ್ಳಿಲ್ಲ, ಹಾಗೆ ವಿಡಿಯೋ ಶೂಟ್ ಕೂಡ ಮಾಡ್ಕೊಳ್ಳಿಲ್ಲ ಅವ್ರ ಜೊತೆ ನಾನು. ಈ ಒಂದು ಬೇರೆ ವಿಡಿಯೋಸ್ ಮಾಡೋ ಗಡಿಬಿಡಿಲಿ
ಸೊ ನೋಡ್ತಾ ಇದ್ದೀರಲ್ಲ, ಸುಮಾರು ಜನ ಎಷ್ಟೊಂದು ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಾ ಇದ್ದಾರೆ. ನನಗೆ ಸ್ವಲ್ಪ ಭಯನೇ ಆಗ್ತಾ ಇತ್ತು ವಿಡಿಯೋ ಶೂಟ್ ಮಾಡುವಾಗ, ಎಲ್ಲಿ ಕೈ ಜಾರಿ ಮೊಬೈಲ್ ಕೆಳಗಡೆ ಬಿದ್ದು ಹೋಗ್ಬಿಡುತ್ತೋ ಅಂತ ತುಂಬಾನೇ ಕೇರ್ಫುಲ್ ಆಗಿ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ಫೋನ್ ಹೋದ್ರೆ ಮತ್ತೊಂದು ಫೋನ್ನ ತಗೋಬಹುದು, ಬಟ್ ಅದರಲ್ಲಿರುವಂಥ ಮೆಮೊರೀಸ್ ಕಳೆದು ಹೋದ್ರೆ ಅದನ್ನ ರೀಪರ್ಚೇಸಿಂಗ್ ಮಾಡ್ಲಿಕ್ಕಾಗತ್ತಾ? ಸೊ ಆ ಒಂದು ಬೇಸ್ ಮೇಲೆ ಈ ಥರ ಎಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ ನೀವು ವಿಡಿಯೋ ಶೂಟು ಫೋಟೋಸ್ ಎಲ್ಲ ತಗೊಳ್ತೀನಿ ಅನ್ನೋದಾದರೆ ಪ್ಲೀಸ್ ಕೇರ್ಫುಲ್ ಆಗಿ ವಿಡಿಯೋಸ್ನ ಶೂಟ್ ಮಾಡ್ಕೊಳ್ಳಿ. ಈ ಒಂದು ಟ್ರೈನ್ ತುಂಬ ಸ್ಪೀಡಾಗಿ ಏನು ಹೋಗೋದಿಲ್ಲ, ಹಾಗೆ ಸ್ಲೋನು ಇರೋದಿಲ್ಲ, ಒಂದು ಮೀಡಿಯಮ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಸೊ ಜರ್ನಿ ಓಕೆ ಅಂತ ಅನ್ನಿಸ್ತು, ಬಟ್ ವ್ಯೂಸ್ ಅಷ್ಟೊಂದೇನು ನಮಗೆ ವಾವ್ ಅನ್ನೋ ಥರ ವ್ಯೂ ಏನು ಕಾಣಿಸ್ಲಿಲ್ಲ. ಕೆಲವೊಂದು ಕಡೆ ಟೀ ಎಸ್ಟೇಟ್ ಎಲ್ಲ ನೋಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾವು ಅಂದ್ಕೊಂಡ್ವಿ ಮಧ್ಯ ಹೋಗ್ತಾ ವಾಟರ್ ಫಾಲ್ಸು ಆ ಥರ ಎಲ್ಲ ಕಾಣಿಸುತ್ತೇನೋ ಅಂತ. ಸೊ ಬ್ಯಾಂಗ್ಳೂರು ಟು ಕುಕ್ಕೆ ಟ್ರೈನಲ್ಲಿ ಜರ್ನಿ ಮಾಡಿದಾಗ ಒಂದಷ್ಟು ಬ್ಯೂಟಿಫುಲ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಅದೇ ರೀತಿ ಇರುತ್ತೆ ಈ ಒಂದು ಊಟಿ ಟಾಯ್ ಟ್ರೈನ್ ಜರ್ನಿ ಅಂತ ಅಂದ್ಕೊಂಡಿದ್ವಿ ನಾವು. ಈ ರೀತಿ ಟ್ರಾವೆಲಿಂಗಲ್ಲಿ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ಗಳು ನಮ್ಗೆ ಇಷ್ಟ ಆಗಿದ್ದು ಬೇರೆಯವ್ರಿಗೆ ಇಷ್ಟ ಆಗಲ್ಲ, ಬೇರೆಯವ್ರಿಗೆ ಇಷ್ಟ ಆಗಿದ್ದು ನಮ್ಗೆ ಇಷ್ಟ ಆಗಲ್ಲ. ಬಟ್ ಊಟಿ ಅಂತ ಅಂದರೆ ಮೇನ್ಲಿ ಹಿಲ್ ಸ್ಟೇಷನ್ಗೆ ತುಂಬಾ ಫೇಮಸ್ಸು. ಹಾಗೆ ಈ ಒಂದು ಟಾಯ್ ಟ್ರೈನ್ ಕೂಡ ಅಷ್ಟೇ ಫೇಮಸ್ ಅಂತಲೇ ಹೇಳ್ಬೋದು. ಈ ಒಂದು ಟ್ರೈನ್ ಜರ್ನಿ ಬಂದು ಜಸ್ಟ್ 1 hour ಇರುತ್ತೆ ಅಷ್ಟೇ. ಊಟಿ ಟು ಕೂನೂರ್ 19 ಕಿಲೋಮೀಟರ್ಸ್ ಆಗುತ್ತೆ. ನೀವು ಓನ್ ವೆಹಿಕಲಲ್ಲಿ ಬರ್ಬೋದು, ಬಸ್ಸಲ್ಲಿ ಬರ್ಬೋದು, ಇಲ್ಲ ಈ ಒಂದು ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅನ್ನೋದಾದ್ರೆ ಟ್ರೈನಲ್ಲಿ ಕೂಡ ಬರ್ಬೋದು. ಊಟಿ ಟು ಕೂನೂರ್ ಟ್ರೈನ್ ಜರ್ನಿನ ಮುಗಿಸಿ ನಾವು ಕೂನೂರ್ನ ರೀಚ್ ಆದ್ವಿ. ಕೂನೂರಲ್ಲಿ ಕೂಡ ನೋಡ್ಲಿಕ್ಕೆ ಅಂತ ತುಂಬಾನೇ ಒಳ್ಳೆ ಜಾಗಗಳಿದೆ. ಆ ಒಂದು ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ. ಹಾಗಾಗಿ ಸೊ ನೋಡಿದ್ರಲ್ಲ, ನಮ್ಮ ಊಟಿ ಟಾಯ್ ಟ್ರೈನ್ ಜರ್ನಿ ಈ ರೀತಿಯಾಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. See you in the next vlog. Thanks for watching. Hey Papa. Hey Papa. Yes Papa. No Papa. No Papa.